ಇದು ತ್ರೈಕತ್ವ ಸರಿನಾ ಅಥವಾ ತಪ್ಪಾ ಅನ್ನೋ ವಿಷಯವಾಗಿ ಮತ್ತು ಹೇಗೆ ವಾಕ್ಯದ ಆಧಾರಗಳಿಂದ ಅದನ್ನು ನಿರೂಪಿಸೋದು ಅನ್ನೋ ಉದ್ದೇಶದಿಂದ ನೋಡೋ ಡಾಕ್ಯುಮೆಂಟರಿ ಅಲ್ಲ. ಈ ತ್ರೈಕತ್ವದ ಕುರಿತಾಗಿರುವಂತಹ ಮುಖ್ಯವಾದ ತಳಪಾಯವನ್ನು ನೋಡೋಣ. ಹಲವರಿಗೆ ಹಲವು ವಿಧವಾದಂಥ ಅನುಮಾನಗಳಿವೆ ಈ ಟ್ರಿನಿಟಿಯ ಬಗ್ಗೆ. ಕೆಲವರು ಅದನ್ನು ಕುರುಡಾಗಿ ನಂಬೋದುಂಟು ಮತ್ತು ಇನ್ನು ಕೆಲವರು ಅದನ್ನು ಕಾರಣವಿಲ್ಲದೇ ತಿರಸ್ಕರಿಸೋದು ಉಂಟು. ಈ ತ್ರೈಕತ್ವ ಬೈಬಲ್ನಿಂದ ಬಂದದ್ದ? ಮತ್ತು ಈ ಪದ ಬೈಬಲ್ನಲ್ಲೇ ಇಲ್ವಲ್ಲ, ಇದು ಆದಿಯಿಂದಲೂ ಇದ್ದಂಥ ವಿಷಯನ, ಇದನ್ನೆಲ್ಲ ನಂಬಲೇಬಾರದು ಎಂಬುದಾಗಿರುವಂತಹ ಅನೇಕ ವಾದಗಳಿಗೆ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತಹ ಪ್ರಶ್ನೆಗಳಿಗೆ ಈ ಡಾಕ್ಯುಮೆಂಟ್ರಿನ ಉತ್ತರವನ್ನು ಕಂಡುಕೊಳ್ಳೋಣ. ಈ ತ್ರೈಕತ್ವ ಇದೆಯಾ ಇಲ್ವಾ, ಅದನ್ನು ಬೈಬಲ್ ಆಧಾರಗಳಿಂದ ಹೇಗೆ ನಿರೂಪಿಸೋದು ಎಂಬುದಕ್ಕಿಂತ ಮುಂಚೆ ಬೈಬಲ್ನಲ್ಲಿ ದೇವರನ್ನು ಯಾವ ರೀತಿಯಾಗಿ ನಮಗೆ ತಿಳಿಯಪಡಿಸಿದ್ದಾರೆ ಅಥವಾ ಪ್ರಕಟಪಡಿಸಿದ್ದಾರೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಉದಾಹರಣೆಯಾಗಿ ಹಳೆಯ ಒಡಂಬಡಿಕೆ ಸಂಪೂರ್ಣವಾಗಿ ನಾವು ಓದುವಾಗ ಒಬ್ಬನೇ ದೇವನು, ದೇವನಾಗಿರುವ ಯೆಹೋವನು ಒಬ್ಬನೇ, ಆತನೊಬ್ಬನೇ ದೇವನು ಅನ್ನುವಂಥ ಪದಗಳು ಬೈಬಲ್ನಲ್ಲಿ ಪುನಃ ಪುನಃ ನಮಗೆ ತಿಳಿಯಪಡಿಸ್ತಾ ಇದೆ. ಆದುದರಿಂದ ನಾವೆಲ್ಲರೂ ಕೂಡ ಒಬ್ಬನೇ ದೇವನೆನ್ನುವಂಥ ಸಿದ್ಧಾಂತವನ್ನು ಪಾಲಿಸ್ತಾ ಇದ್ವಿ. ಅದರಲ್ಲಿ ಯಾವ ಬೇರ್ಪಾಡುಗಳೇ ಇಲ್ಲ. ಯಾಕೆಂದರೆ ಬೈಬಲ್ ತಿಳಿಸುವಂತೆ ನಮಗೆಲ್ಲರಿಗೂ ಒಬ್ಬನೇ ದೇವರು. ಈಗ ಇದರ ನಂತರವೇ ನಮಗೆ ಅನೇಕ ಗೊಂದಲಗಳು ಉಂಟಾಗುತ್ತವೆ. ಇಲ್ಲಿ ತ್ರೈಕತ್ವವನ್ನು ನಂಬುವವರು ಯಾವ ರೀತಿಯಾಗಿ ವಾದಿಸ್ತಾರೆ ಮತ್ತು ನಂಬದವರು ಯಾವ ರೀತಿಯಾಗಿ ವಾದಿಸ್ತಾರೆ ಎಂಬ ಸತ್ಯವನ್ನು ತಿಳಿದುಕೊಳ್ಳುವಾಗಲೇ ನಮಗೆ ಎಲ್ಲವೂ ಸರಿಯಾಗಿ ಅರ್ಥವಾಗುತ್ತೆ. ಒಬ್ಬನೇ ದೇವರೆನ್ನುವಂಥ ಸಿದ್ಧಾಂತದಲ್ಲಿ ಆದಿಕಾಂಡ 1ರಿಂದ ಪ್ರಕಟಣೆ ಕೊನೆಯವರೆಗೂ ಅಭ್ಯಾಸ ಮಾಡುವಾಗ ಯಾರೇ ಆಗಲಿ ದೇವರ ಕುರಿತಾಗಿರುವಂತಹ ಪ್ರಕಟಣೆಯಲ್ಲಿ, ಅಂದರೆ ದೇವರು ತನ್ನನ್ನು ತಾನು ಪ್ರಚುರಪಡಿಸಿಕೊಳ್ಳುವಂಥ ರೀತಿಯಲ್ಲಿ ಒಂದು ಸಣ್ಣ ಯೋಚನೆ ಗೊಂದಲ ಸೃಷ್ಟಿಯಾಗೋದು ಯಾರಿಂದಲೂ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗಂದರೆ ಹಳೆಯ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರೊಬ್ಬರೇ ದೇವರಿಂದ ಹೇಳಲಾಗಿದೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನಿಗೂ ಕೂಡ ಹಳೆಯ ಒಡಂಬಡಿಕೆಯಲ್ಲಿರುವಂತಹ ತಂದೆಯಾದ ದೇವರಿಗಿರುವಂತಹ ಅದೇ ಗುಣಾತಿಶಯಗಳು ಇರುವಂಥದ್ದಾಗಿದೆ. ಈಗ ನಮ್ಮ ಮುಂದೆ ಹುಟ್ಟುವಂಥ ಪ್ರಶ್ನೆ ಏನೆಂದರೆ, ಯೇಸು ಕ್ರಿಸ್ತನು ದೇವನ ಇಲ್ಲ ತಂದೆ ದೇವನ? ಪವಿತ್ರಾತ್ಮನನ್ನು ಸಹ ಸತ್ಯವೇದವು ದೇವರಂತಲೇ ಕರೆಯುತ್ತೆ. ಸೊ ನಮಗೆ ಗೊಂದಲ ಇನ್ನೂ ಹೆಚ್ಚಾಗ್ತಾನೆ ಇದೆ. ತಂದೆಯಾದ ದೇವರು ಇದ್ದಾರೆ, ಯೇಸು ಕ್ರಿಸ್ತನೂ ಇದ್ದಾರೆ ಮತ್ತು ಪವಿತ್ರಾತ್ಮರು ಕೂಡ ಇದ್ದಾರೆ. ಹಾಗಾದರೆ ಈಗ ನಮಗೆ 3 ದೇವರುಗಳ ಎಂಬ ಪ್ರಶ್ನೆಯೂ ನಮಗೆಲ್ಲರಿಗೂ ಉಂಟಾಗುತ್ತೆ. ಆದುದರಿಂದ ಈ ಒಂದು ಗೊಂದಲಕ್ಕೆ ಉತ್ತರ ಸಿಗದೆ 3 ಸಿದ್ಧಾಂತಗಳನ್ನು ಇಟ್ಟುಕೊಂಡು 3 ವಿಧವಾದಂಥ ಗುಂಪಿನ ಜನರು ವಿಭಾಗಗೊಂಡರು. ಪ್ರಪಂಚದಲ್ಲಿ ಅನೇಕ ಸಿದ್ಧಾಂತಗಳನ್ನು ಪಾಲಿಸುವಂತಹ ಬೇರೆ ಬೇರೆ ಪಂಗಡಗಳಿವೆ. ಆದರೂ ಅವುಗಳಲ್ಲಿ ಈ 3 ತುಂಬ ಮುಖ್ಯವಾದದ್ದಾಗಿದೆ. ಈ 3 ಸಿದ್ಧಾಂತಗಳ ವಾದಗಳ ಮೇಲೆ 3 ಪಂಗಡಗಳು ವಿಭಾಗಗೊಂಡಿವೆ. ಅದು ಯಾವುದು ಮತ್ತು ಅವರುಗಳ ವಾದ ಏನು, ಅವರು ಪಾಲಿಸುವಂಥ ಸಿದ್ಧಾಂತವೇನು ಅಂತ ನಾವು ಈ ಡಾಕ್ಯುಮೆಂಟ್ರಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಬೈಬಲ್ನಲ್ಲಿ ಒಂದೇ ದೇವರೆನ್ನುವಂತಹ ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ತಿಳಿಸಿದೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಆದರೆ ಯೇಸು ಕ್ರಿಸ್ತನಿಗೂ ಆತನ ಗುಣಾತಿಶಯಗಳು ಮತ್ತು ತನ್ನ ದೈವತ್ವ ತಂದೆಯಾದ ದೇವರಿಗಿರುವಂತಹ ಅದೇ ಸರ್ವತ್ವವುಳ್ಳ ಗುಣಾತಿಶಯಗಳನ್ನು ದೈವತ್ವಗಳನ್ನು ಹೋಲಿಸಿ ತಿಳಿಸುತ್ತದೆ ಮತ್ತು ಪವಿತ್ರಾತ್ಮರಿಗೂ ಅದೇ ಗುಣಾತಿಶಯಗಳು ಮತ್ತು ದೈವತ್ವವಿದೆ. ಹಾಗಾದರೆ 3 ದೇವರು ಅಲ್ಲವೇ ಅಲ್ಲ. ಈ ಗೊಂದಲವನ್ನು ಹೇಗೆ ಪರಿಹರಿಸುವುದು? ಆದುದರಿಂದಲೇ ಒಂದು ಗುಂಪು ಏನು ಹೇಳ್ತಾರೆ ಅಂತ ಹೇಳಿದರೆ, ಬೈಬಲ್ನಲ್ಲಿರುವಂತಹ ಕೆಲವೊಂದು ವಚನಗಳನ್ನ ಸರಿಯಾಗಿ ವ್ಯಾಖ್ಯಾನಿಸದೆ ಒಂದೇ ದೇವರು ಅಂತ ತಿಳಿಸಲಾಗಿದೆ. ಆದುದರಿಂದ ಯೇಸು ಕ್ರಿಸ್ತನು ನಮಗೆ ನಿಶ್ಚಯವಾಗಿ ದೇವರಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಯೇಸು ಕ್ರಿಸ್ತನನ್ನು ಸೃಷ್ಟಿಸಲ್ಪಟ್ಟವನು ಅಂತ ಮಾರ್ಪಡಿಸ್ಬಿಟ್ಟಿದ್ದಾರೆ. ಸರಿ, ಹಾಗಿದ್ರೆ ಆತ್ಮನಾದ ದೇವರನ್ನ, ಪವಿತ್ರಾತ್ಮನ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅವರಿಗೆ ಸರಿಯಾದ ವಿಶ್ಲೇಷಣೆ ಕೊಡಲಿಕ್ಕಾಗದೆ ಪವಿತ್ರಾತ್ಮ ಅನ್ನುವಂಥ ಒಂದು ವ್ಯಕ್ತಿನೇ ಇಲ್ಲ, ಅದು ಒಂದು ಶಕ್ತಿ ಅಂತ ಅವರೇ ಒಂದು ಸಿದ್ಧಾಂತನ ರೂಢಿಸಿ ಅದಕ್ಕೆ ತಲೆಬಾಗಿದ್ದಾರೆ. ಈಗ ಅವರಿಗೆ ಒಂದೇ ದೇವರು ಎನ್ನುವಂತಹ ವಿಷಯಕ್ಕೆ ಸುಲಭವಾಗಿ ಒಂದು ಸ್ವಂತ ಸಿದ್ಧಾಂತದೊಂದಿಗೆ ಮುಂದುವರಿತಾ ಇದ್ದಾರೆ. ಈ ಒಂದು ವಿಶ್ಲೇಷಣೆಯೊಂದಿಗೆ ಅವರು ಯೇಸು ಕ್ರಿಸ್ತನನ್ನು ಒಬ್ಬ ಸೃಷ್ಟಿಸಲ್ಪಟ್ಟವನು ಮತ್ತು ಪವಿತ್ರಾತ್ಮ ಒಂದು ಶಕ್ತಿ ಮಾತ್ರ ಅಂತ ಚಿತ್ರಿಸಿದ್ದಾರೆ. ಹಾಗಿದ್ರೆ ಮಾತ್ರ ತಾನೇ ಅವರು ಏಕದೇವನು, ಅಂದರೆ ಒಂದೇ ದೇವರು ಅನ್ನುವಂತಹ ಸಿದ್ಧಾಂತಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ. ಈಗ ಎರಡನೇ ಒಂದು ಗುಂಪು ಇವರೇನು ಹೇಳ್ತಾರೆ ಅಂತ ಹೇಳಿದರೆ, ತಂದೆಯೂ ದೇವರಾಗಿದ್ದಾರೆ ಮತ್ತು ಮಗನಾದ ಯೇಸು ಕ್ರಿಸ್ತನು ಕೂಡ ದೇವರಾಗಿದ್ದಾರೆ. ಇವರು ಯೇಸು ಕ್ರಿಸ್ತನ ದೈವತ್ವವನ್ನು ನಿರಾಕರಿಸ್ತಾ ಇಲ್ಲ. ಯಾಕಂದರೆ ಬೈಬಲ್ ವಾಕ್ಯಗಳು ಯೇಸು ಕ್ರಿಸ್ತನನ್ನು ಸೃಷ್ಟಿಕರ್ತನಾಗಿ ತೋರಿಸ್ತಾ ಇದೆಯೇ ಹೊರತು ಸೃಷ್ಟಿಯ ವಸ್ತುವಾಗಿ ಅಲ್ಲ. ಯಾಕಂದರೆ ಎಲ್ಲ ವಿಷಯದಲ್ಲೂ ಯೇಸು ಕ್ರಿಸ್ತನಿಗೂ ತಂದೆಗೂ ಸರಿಸಮವಾಗಿದೆ. ಈ ವಿಷಯದಲ್ಲಿ ಯಾವ ಗೊಂದಲ ಅವರಿಗಿಲ್ಲ.
ಈ ಗುಂಪಿನಿಂದ ತಂದೆಯನ್ನು ಮತ್ತು ಯೇಸು ಕ್ರಿಸ್ತನನ್ನು ದೇವರಿಲ್ಲ ಅಂತ ನಿರಾಕರಿಸ್ಲಿಕ್ಕೆ ಆಗ್ತಾನೇ ಇಲ್ಲ, ಮತ್ತು ಆತ್ಮನಾದವ್ರನ್ನು ಸಹ ಅವರು ದೇವರಂತ ನಿರಾಕರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಸಮಯದಲ್ಲಿ ಒಂದೇ ದೇವರು ಅನ್ನುವಂಥ ಸಿದ್ಧಾಂತ ಇರೋದ್ರಿಂದ ಅವರಿಗೆ ಸ್ವಲ್ಪ ಗೊಂದಲ ಜಾಸ್ತಿ ಆಗೋಯಿತು. ಅದಕ್ಕೆ ಈ ಗುಂಪಿನವರು ಒಂದು ಯೋಚನೆಯನ್ನು ಯೋಚಿಸಿದರು. ತಂದೆಯಾದ ದೇವರೇ ಮಗನಾಗಿ ಬಂದಿದ್ದಾರೆ, ಮತ್ತು ಮಗನಾಗಿರುವಂಥ ಯೇಸು ಕ್ರಿಸ್ತನೇ ಇಂದು ಪವಿತ್ರಾತ್ಮರಾಗಿ ನಮ್ಮ ಜೊತೆಗಿದ್ದಾರೆ ಅಂತ ಒಂದು ಸೊಲ್ಯೂಷನ್ ಹುಡುಕಿದ್ರು. ಹಾಗಿದ್ರೆ ಹಳೆ ಒಡಂಬಡಿಕೆಯಲ್ಲಿರುವಂತಹ ತಂದೆಯಾದ ದೇವರು ಹೊಸ ಒಡಂಬಡಿಕೆಯಲ್ಲಿ ಯೇಸು ಅನ್ನೋ ಹೆಸರನ್ನ ಬದಲಾಯಿಸ್ಕೊಂಡು ಬಂದ್ರ ಅಂತ ಕೇಳಿದರೆ ಅದಕ್ಕೆ ಉತ್ತರ ಅವರಿಗೆ ಬಿಟ್ಟದ್ದು. ಸರಿ, ಇವರ ಈ ಸಿದ್ಧಾಂತಕ್ಕೆ ಬಗೆಹರಿಸಲಾರದೇ ಇರುವಂತಹ ಪ್ರಶ್ನೆಗಳು ಅಂದರೆ, ಯೇಸು ಕ್ರಿಸ್ತನು ತಂದೆ ಬಳಿ ಪ್ರಾರ್ಥಿಸಿದರು, ಯೇಸು ಕ್ರಿಸ್ತನು ತಂದೆಯನ್ನು ಮಹಿಮೆ ಪಡಿಸಿದರು, ತಂದೆಯಾದ ದೇವರು ಶಿಲುಬೆಯಲ್ಲಿ ತನ್ನ ಕುಮಾರನನ್ನು ಕೈ ಬಿಟ್ಟರು. ಹಾಗಾದರೆ ಎಲ್ಲ ವಿಷಯಗಳು ಏನನ್ನು ತೋರಿಸ್ತಾ ಇದೆ? ಇಬ್ಬರು ವ್ಯಕ್ತಿಗಳು ಬೇರೆ ಬೇರೆ ಇದ್ದಾರೆ ನಮಗೆ ತುಂಬ ಕ್ಲಿಯರಾಗಿ ತೋರಿಸ್ತಾ ಇದೆ. ಎರಡು ಬೇರೆ ಬೇರೆ ವ್ಯಕ್ತಿತ್ವ ಅಂತ ನಮಗೆ ತೋರಿಸ್ತಾ ಇದೆ. ಹಂಗಿಲ್ಲ ಅಂತ ಹೇಳಿದರೆ ಅದು ತುಂಬ ನಾಟಕೀಯ ರೂಪವಾಗಿಬಿಡುತ್ತೆ. ಯೇಸು ತನ್ನಲ್ಲಿ ತನ್ನ ಬಳಿ ತಾನೇ ಪ್ರಾರ್ಥಿಸಿಕೊಳ್ತಾ ಇದ್ರು, ಅಥವಾ ತಂದೆಯೇ ಯೇಸುವಾಗಿ ಎಲ್ಲ ಕಡೆ ಏಕಪಾತ್ರ ಅಭಿನಯವಾಗಿ ನಟಿಸಿದ್ರ ಅನ್ನೋ ಅನೇಕ ಗೊಂದಲಗಳು ಸೃಷ್ಟಿಯಾಗ್ಬಿಡುತ್ತೆ. ಇಂತಹ ಸ್ಥಳಗಳಲ್ಲಿ ಇವರು ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗದೆ ಆ ರೀತಿಯಾಗಿ ಉತ್ತರ ಕೊಟ್ಟರು ಅದು ವೇದ ವಾಕ್ಯಗಳಿಗೆ ಸರಿಯಾಗಿ ಸ್ವೀಕರಿಸಿಕೊಳ್ಳಲು ಸಾಧ್ಯ ಆಗಲ್ಲ. ಯಾಕಂದರೆ ಧರ್ಮಶಾಸ್ತ್ರಗಳ ಪ್ರಕಾರ ಒಂದು ವಿಷಯವನ್ನು ನಂಬಲಿಕ್ಕೆ 2 ಸಾಕ್ಷಿಗಳು ಬೇಕೇ ಬೇಕು. ಯೇಸು ಕ್ರಿಸ್ತರು ಕೂಡ ಹೇಳ್ತಾರೆ, 2 ಸಾಕ್ಷಿಗಳು ಅಂದರೆ ನಾನು ದೇವರಿಂದ ಕಳಿಸಿಕೊಳ್ಳಲ್ಪಟ್ಟಿದ್ದೇನೆ ಎಂಬುದಕ್ಕೆ 2 ಸಾಕ್ಷಿಗಳಿದೆ. ಒಂದು, ತಂದೆಯೇ ನನಗೆ ಸಾಕ್ಷಿಯಾಗಿದ್ದಾರೆ, ಎರಡನೆಯದು ನಾನು ಮಾಡುವಂಥ ಕಾರ್ಯಗಳು ನನಗೆ ಸಾಕ್ಷಿಯಾಗಿವೆ ಅಂತ ಹೇಳಿದ್ದಾರೆ. 2 ಅಂತ ಯೇಸು ಕ್ರಿಸ್ತನು ತಂದೆಯನ್ನು ಒಂದು ವ್ಯಕ್ತಿಯಾಗಿ ಚಿತ್ರಿಸಿ ತೋರಿಸಿದ್ದಾರೆ. ಸೊ ಇದರಿಂದ ನಿಶ್ಚಯವಾಗಿ ತಂದೆ ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಮಗನಾಗಿ ಬರಲಿಲ್ಲ ಅಂತ ನಮಗೆ ತಿಳಿದು ಬರ್ತದೆ, ಅಥವಾ ತಂದೆನೇ ಮಗನಾಗಿ ಪವಿತ್ರಾತ್ಮನಾಗಿ ಎನ್ನುವಂಥ ಸಿದ್ಧಾಂತ ಅದು ಸಮನ್ವಯ ಅಂತಲೂ ಅನಿಸೋದಿಲ್ಲ. ಮತ್ತು ಈಗ ಅವರಿಗಿರುವಂಥ ಒಂದು ಮಹಾ ಗೊಂದಲ, ತಂದೆ, ಮಗ ಮತ್ತು ಪವಿತ್ರಾತ್ಮ ಇವರು ಬೇರೆ ಬೇರೆ ವ್ಯಕ್ತಿಗಳು ಮತ್ತು ವ್ಯಕ್ತಿತ್ವ ಅಂತ ಬೈಬಲ್ ತುಂಬ ಸ್ಪಷ್ಟವಾಗಿ ತಿಳಿಪಡಿಸ್ತಾ ಬರ್ತಾ ಇದೆ. ನಾವು ನೋಡಿದಂತಹ ಮೊದಲ ಗುಂಪು ಅಂದರೆ ಯೆಹೋವನ ಸಾಕ್ಷಿಗಳು, ಬೈಬಲ್ ಸ್ಟೂಡೆಂಟ್ಸ್ ಮತ್ತು ಇನ್ನಿತರ ಗುಂಪುಗಳು, ಪಂಗಡಗಳು ಅವರು ಯೇಸು ಕ್ರಿಸ್ತನು ದೇವರೇ ಅಲ್ಲ ಅಂತ ಹೇಳ್ತಾರೆ. ಆದರೆ ಬೈಬಲ್ ವೇದವಾಕ್ಯಗಳು ಯೇಸು ಕ್ರಿಸ್ತನನ್ನು ತುಂಬ ಸ್ಪಷ್ಟವಾಗಿ ಆತನು ದೇವರು ಅಂತ ನಮಗೆ ತಿಳಿಯಪಡಿಸ್ತಾ ಇದೆ. ಇದರ ಕುರಿತಾಗಿ ಹೆಚ್ಚಾಗಿ ತಿಳಿದುಕೊಳ್ಳಲು ಇದಕ್ಕಿಂತ ಮುಂಚಿತವಾಗಿ ಬಿಟ್ಟಿರುವಂತಹ ಯೇಸು ಕ್ರಿಸ್ತನ ದೈವತ್ವ ಅನ್ನೋ ವಿಡಿಯೋನ ನೋಡಿ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಬಹುದಾಗಿದೆ. ಮತ್ತು ಎರಡನೆಯದಾಗಿ ಯೇಸುವೇ ತಂದೆ, ಆತನೇ ಪವಿತ್ರಾತ್ಮ ಅಂತ ಹೇಳ್ತಾರೆ. ಅದು ಕೂಡ ಇನ್ನೂ ಗೊಂದಲಗಳನ್ನ ಪರಿಹರಿಸಿಕೊಳ್ಳದೇ ಇರುವಂತಹ ಒಂದು ಸಿದ್ಧಾಂತವಾಗಿದೆ. ಸೊ ಮೂರನೇದಾಗಿ ಒಂದು ಗುಂಪಿದೆ. ನೀವು ಮತ್ತು ನಾನು ನೆನೆಸುವಂತಹ ಒಂದೇ ದೇವರು ಅನ್ನುವಂತಹ ವಿಷಯವು ಅದು ಏಕ ದೇವರ ಕುರಿತಾಗಿ ತಿಳಿಸುತ್ತಿಲ್ಲ. ತಂದೆ, ಕುಮಾರ, ಪರಿಶುದ್ಧಾತ್ಮ ಈ 3 ಬೇರ್ಪಡಿಸಲಾರದಂತಹ ವ್ಯಕ್ತಿತ್ವಗಳನ್ನೊಳಗೊಂಡಂತಹ ಏಕ ದೈವತ್ವವಾಗಿದೆ. ಇದನ್ನೇ ದೇವರು ಏಕದೇವನು ಅಥವಾ ಒಂದೇ ದೇವರೆಂದು ತಿಳಿಸ್ತದೆ ಅಂತ ಹೇಳಿ ಈ 3ನೇ ಗುಂಪಿನವರು ಒಂದು ವಿಶ್ಲೇಷಣೆ ಕೊಡ್ತಾ ಅದನ್ನು ತುಂಬ ಬಲವಾಗಿ ನಂಬಿದ್ದಾರೆ. ಈಗ ನಾನು ನಿಮ್ಮ ಕೈಗಳಲ್ಲಿ ಇದನ್ನು ಬಿಟ್ಟುಬಿಡ್ತೇನೆ. ಈ 3 ತ್ರೈಕತ್ವ ಇರುವಂತಹ ಮುಖ್ಯವಾದ ಅಂತಹ 3 ವಿಶ್ಲೇಷಣೆಗಳಾಗಿವೆ. ಈ 3ರಲ್ಲಿ ಯಾವುದಾದ್ರೂ ಒಂದರೆ ನಾವು ಸೇರಲೇಬೇಕಾಗುತ್ತೆ. ವೈಯಕ್ತಿಕವಾಗಿ ನನಗೆ ಈ 3ನೇ ಗುಂಪಿನ ಸಿದ್ಧಾಂತವೇ ಸರಿ ಅಂತ ತೋಚುತ್ತದೆ. ಯಾಕೆ ಅಂತ ಕಾರಣವನ್ನು ನೀವು ಕೇಳೋದಾಗಿದ್ದರೆ, ನಾನು ಯೇಸು ಕ್ರಿಸ್ತನನ್ನು ದೇವರನ್ನಾಗಿ ನಂಬ್ತೇನೆ ಮತ್ತು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ, ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನು ಮತ್ತು ತಂದೆಯು ಒಬ್ಬರೇ ಅಲ್ಲ, ಅವರು ಬೇರೆ ಬೇರೆ ವ್ಯಕ್ತಿಗಳು ಅನ್ನೋದನ್ನು ನಂಬ್ತೇನೆ. ಯಾಕಂದರೆ ಬೈಬಲ್ ಪ್ರಕಾರ ತಂದೆಯು ಯೇಸು ಕ್ರಿಸ್ತನ ವೇಷ ಧರಿಸಿ ಬರಲಿಲ್ಲ, ಯೇಸು ಕ್ರಿಸ್ತನೇ ಪವಿತ್ರಾತ್ಮನಾಗಿ ಬಂದಿಲ್ಲ. ಮತ್ತು ಕೆಲವೊಂದು ವಚನಗಳು ಇದಕ್ಕೆ ಆಧಾರವಾಗಿ ತೋರಿಸಿದರೂ ಕೂಡ ಅದು ಈ 3ರಲ್ಲಿರುವಂತಹ ಏಕತೆಯನ್ನು, ಐಕ್ಯತೆಯನ್ನು ತೋರಿಸುತ್ತದೆ. ಇದರೊಂದಿಗೆ ಈ 3ರಲ್ಲಿರುವಂತಹ ಬೇರೆ ಬೇರೆ ವ್ಯಕ್ತಿತ್ವವನ್ನು ಸಹ ಬೇರ್ಪಡದೆ ತುಂಬ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಬೈಬಲ್ ಆಧಾರಗಳೊಂದಿಗೆ ತಂದೆ, ಕುಮಾರ, ಪರಿಶುದ್ಧಾತ್ಮ ಈ 3 ಬೇರೆ ಬೇರೆ ವ್ಯಕ್ತಿಗಳೊಳಗೊಂಡಂತಹ ಬೇರ್ಪಡಿಸಲಾರದಂತಹ ಏಕ ದೈವತ್ವವನ್ನು ಪ್ರಕಟಪಡಿಸುತ್ತದೆ ಮತ್ತು ಒಂದೇ ದೇವರಾಗಿ ಅದು ಕರೆಯಲ್ಪಡುತ್ತದೆ. ಈ ವಿಶ್ಲೇಷಣಾ ಸಮರ್ಥನೆಗೆ ನೀವೇನು ಹೆಸರಿಟ್ಕೊಂಡ್ರೂ ಅದು ಪರವಾಗಿಲ್ವಾ? ಟ್ರಿನಿಟಿ, ತ್ರಿತ್ವ, ತ್ರೈಕತ್ವ. ಸರಿ, ಈ ತ್ರೈಕತ್ವ ಅನ್ನುವಂತಹ ಪದ ಬೈಬಲ್ನಲ್ಲೇ ಇಲ್ವಲ್ಲ ಅಂತ ಕೇಳೋದಾಗಿದ್ದರೆ, ಬೈಬಲ್ ಅನ್ನುವಂಥ ಪದ ಕೂಡ ಬೈಬಲ್ನಲ್ಲಿ ಬರೆಯಲ್ಪಟ್ಟಿಲ್ವಲ್ಲ, ನಾವು ಉಪಯೋಗಿಸ್ತಾನೆ ಇದ್ದೀವಲ್ವಾ. ಸೊ ಈ ಟ್ರಿನಿಟಿ ಅಥವಾ ತ್ರೈಕತ್ವ ಅನ್ನುವಂಥ ಪದ ಈ ಸತ್ಯ ಸಿದ್ಧಾಂತಕ್ಕೆ ಕೊಡಲ್ಪಟ್ಟಂಥ ಒಂದು ಹೆಸರಾಗಿದೆ.
ಈಗ ನಿಮ್ಮ ಅಭಿಪ್ರಾಯ, ಈ 3 ಗುಂಪಿನಲ್ಲಿ ಯಾವ ಗುಂಪಿನ ಸಿದ್ಧಾಂತದಲ್ಲಿ ನೀವಿರಬೇಕಂತ ಆಲೋಚಿಸ್ತಾ ಇದ್ದೀರಾ? ಯೇಸುವೇ ದೇವರು ಎನ್ನುವಂತಹ ಸತ್ಯವನ್ನು ನೀವು ಕಂಡುಕೊಂಡ್ರೆ ಯೆಹೋವನ ಸಾಕ್ಷಿಯಾಗಿ ಅಥವಾ ಬೇರೆ ಯಾವುದೋ ಒಂದು ಗುಂಪಿಗೆ ನೀವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ, ತಂದೆ, ಕುಮಾರ, ಪರಿಶುದ್ಧಾತ್ಮ ಈ 3 ಬೇರೆ ಬೇರೆ ವ್ಯಕ್ತಿತ್ವವುಳ್ಳವರು ಎಂಬ ಸತ್ಯವನ್ನು ತಿಳಿದುಕೊಂಡ್ರೆ ನಾವು ಆಟೋಮೆಟಿಕ್ಕಾಗಿ 3ನೇ ಗುಂಪಿನ ಸಿದ್ಧಾಂತವನ್ನೇ, ಅಂದರೆ ತಂದೆ, ಕುಮಾರ, ಪರಿಶುದ್ಧಾತ್ಮ ಇವರು 3 ಬೇರೆ ಬೇರೆ ವ್ಯಕ್ತಿತ್ವವುಳ್ಳವರು ಮತ್ತು ಯಾರಿಂದಲೂ ಬೇರ್ಪಡಿಸಲಾರದಂತಹ ಏಕ ದೈವತ್ವವುಳ್ಳವರು ಅನ್ನೋ ಸತ್ಯಕ್ಕೆ ಸೇರಿದವರಾಗ್ತೀವಿ. ಸತ್ಯವೇದ ವಾಕ್ಯಗಳನ್ನು ನೀವು ಯಾವ ರೀತಿಯಾಗಿ ಅಧ್ಯಯನ ಮಾಡಿ ಸತ್ಯವನ್ನು ತಿಳಿದುಕೊಳ್ತೀರೋ ಅದರ ಮೇರೆಗೆ ಈ 3 ಗುಂಪಿನಲ್ಲಿ ಸತ್ಯವಾದದ್ದು ಯಾವುದಂತ ಆಲೋಚಿಸಿ ನೀವು ಅದರಲ್ಲಿರ್ತೀರ. ಈ ಬೈಬಲ್ ಡಾಕ್ಯುಮೆಂಟ್ರಿ ಮೂಲಕ ನಾವು ತಳಮಟ್ಟದ, ಅಂದರೆ ಫಂಡಮೆಂಟಲ್ ಟೀಚಿಂಗ್ಸ್, ಫಂಡಮೆಂಟಲ್ ಸತ್ಯವಾಗಿರುವಂಥ ಟ್ರಿನಿಟಿ, ತ್ರೈಕತ್ವದ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಅಪೋಸ್ತಲರು ಮತ್ತು ಫೋರ್ ಫಾದರ್ಸ್, ಅಂದರೆ ಆದಿಸಭೆಯ ಪ್ರಾರಂಭದ ಹಿರಿಯರು ಅವರು ನಂಬಿದಂತಹ ಮತ್ತು ಅವರು ಬೋಧಿಸಿದಂತಹ ಬೋಧನೆ ಸಿದ್ಧಾಂತವು ಈ ತ್ರೈಕತ್ವ ಸಿದ್ಧಾಂತದ ಸತ್ಯ ಬೋಧನೆಯೇ ಆಗಿದೆ.